ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಾಕಮ್ಮ ಇಲ್ಲೇ ನಿಂತ್ಬಿಟ್ಟೆ? ಏನಾಯ್ತು? ಅತ್ತೆ, ನಾನು ಹೊರಗಡೆ ಕೂತ್ಕೊಂಡು ಹೂ ಮಾಡ್ತಿರ್ಬೇಕಾದ್ರೆ ಅಲ್ಲಿಂದಾನೆ ಒಳಗಡೆ ಇರೋರ್ನ ನೋಡ್ತಿದ್ದೆ. ನಾನು ಹಣೆ ಬರ್ದಲ್ಲಿ ಈ ಅಂಗಡಿ ಒಳಗೆ ಬರಕ್ ಆಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಬಂದಿದ್ದೀನಿ. ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅತ್ತೆ. ಈಗ ಬಂದಾಯ್ತಲ್ಲ, ಸಂತೋಷ ಪಡು. ಇಷ್ಟು ದಿನ ಹೊರಗಡೆಯಿಂದ ಯಾರ್ಯಾರು ಒಡವೆ ತಗೋತಾರೆ ಅಂತ ನೋಡ್ತಾ ಇದ್ದೆ. ಇವತ್ತು ನೀನೇ ಒಡವೆ ತಗೊಳಕ್ ಒಳಗ್ ಬಂದಿದ್ಯಾ. ನಾನಾ? ನನಗೇನು ಬೇಡ ಅತ್ತೆ, ನೀವೇನಾದ್ರೂ ತಗೊಳ್ಳಿ. ನನಗೆ ಮನೇಲಿ ಬೇಕಾದಷ್ಟು ಒಡವೆಗಳಿದೆ, ಅದನ್ನೇ ನಾನು ಹಾಕೊಳ್ತಾ ಇಲ್ಲ. ಮತ್ತೆ ಮತ್ತೆ ಒಡವೆ ತಗೊಂಡು ಏನ್ ಮಾಡ್ಲಿ? ಈಗ ಒಡವೆ ತಗೊಳಕ್ ಬಂದಿರೋದು ನಿನಗೆ. ಅಯ್ಯಯ್ಯೋ, ನನಗೇನು ಬೇಡ ಅತ್ತೆ, ನೀವ್ ತಗೊಳ್ಳಿ. ನಾನಿವಾಗ ಹೇಗಿದ್ದೀನೋ ಹಾಗಿರೋಕೆ ಇಷ್ಟ. ನಿನಗೆ ಬರೀ ಸೀದಾ ಸಾದಾ ಬದುಕೋದು ಹೇಗೆ ಅಂತ ಮಾತ್ರ ಗೊತ್ತಿತ್ತು, ಗತ್ತಾಗಿ ಬದುಕೋದು ಹೇಗೆ ಅಂತ ನಿನಗೆ ಗೊತ್ತೇ ಇಲ್ಲ. ಸಾಧನಾ ಫ್ರೆಂಡ್ಸು ಮನೆಗ್ ಬಂದವರೆಲ್ಲ ನೀನ್ ನೋಡಿ ಕೆಲಸದವಳು ಅಂತ ಹೇಳ್ಬೇಕಾದ್ರೆ ನನ್ಗೆ ಎಷ್ಟು ಬೇಜಾರಾಗ್ತಾ ಇತ್ತು ಗೊತ್ತಾ? ಅವರೆಲ್ಲ ಹಾಗೆ ಮಾತಾಡೋದಿಕ್ಕೆ ಏನ್ ಕಾರಣ ಗೊತ್ತಾ? ನೀ ಹೀಗಿರೋದು. ಇರ್ತಾನೆ ನಿನ್ನ ಕರ್ಕೊಂಡು ಹೋಗಿ ಒಡವೆ ಬಟ್ಟೆ ಎಲ್ಲ ಕೊಡಿಸ್ತಾನೆ ಅಂತ ಇಷ್ಟು ದಿನ ಕಾಯ್ತಾ ಇದ್ದೆ. ಆದ್ರೆ ಅವನಿಗೆ ರಾಜಕೀಯ ಮಾಡೋದಕ್ಕೆ ಟೈಮ್ ಸಾಲಲ್ಲ. ಇದಕ್ಕೆಲ್ಲ ಎಲ್ಲಿರುತ್ತೆ ಟೈಮು? ಅದಕ್ಕೆ ನಾನು ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದೆ. ಅದವ್ರ ಕನ್ಸಲ್ವಾ ಅತ್ತೆ? ಅವ್ರ ಹಾಗೆ ನಡ್ಕೋತಿರೋದ್ರಲ್ಲೂ ಏನೂ ತಪ್ಪಿಲ್ಲ. ಬಹುಶಃ ನಾನಾಗೆ ಕೇಳಲಿ ಅಂತ ಸುಮ್ಮನಿರ್ಬೋದೇನೋ. ಅಬ್ಬಾ, ಯಾವತ್ತೂ ನಿನ್ ಗಂಡನ್ನ ನೀನ್ ಬಿಟ್ಕೊಡೋದೇ ಇಲ್ಲ ಅಲ್ಲ? ಹೆಂಡತಿ ಅಂದ್ರೆ ಹಾಗೇ ಇರ್ಬೇಕು, ಗಂಡನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ನಿಂಗೆ ಇನ್ನೊಂದು ಗುಟ್ಟು ಹೇಳ, ಮನ್ಸಲ್ಲಿರೋ ಆಸೆನ ಮನ್ಸಲ್ಲೇ ಇಟ್ಕೋಬಾರ್ದು, ಗಂಡನ ಹತ್ರ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ತೀರ್ಥನಂತ ಗಂಡಸ್ರಿಗೆ ಇವೆಲ್ಲ ಅರ್ಥನೇ ಆಗಲ್ಲ. ನಿನ್ನ ಮುದ್ದಾಗಿ ನೋಡ್ಬೇಕು ಅಂತ ನನಗೂ ಆಸೆ ಇರಲ್ವಾ? ನಾನು ನಿನ್ನಮ್ಮ ಆಗಿದ್ರೆ ನೀನ್ ತಗೋತಾ ಇದ್ದೆ ತಾನೆ? ಪ್ಲೀಸ್ ಬೇಡ ಅಂತ ಹೇಳ್ಬೇಡ. ಬಾ ಬಾಮ್ಮ. ನಮಸ್ತೆ ಅಮ್ಮವ್ರೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸಾಹೇಬ್ರು ಚೆನ್ನಾಗಿದ್ದಾರೆ. ನಿಂಗೆ ಯಾವ ಒಡವೆ ಬೇಕು ಹೇಳು? ಅತ್ತೆ, ನನ್ಗೇನು ಬೇಡ ಅನ್ಸುತ್ತೆ. ಈಗ ತಾನೇ ಹೇಳ್ದೆ ಅಮ್ಮ ಕೊಡ್ಸಿದ್ರೆ ತಗೋತೀನಿ ಅಂತ, ಮತ್ತೆ ಬೇಡ ಅಂತಿದ್ಯಲ್ಲ. ನನ್ಗೇನು ಬೇಡ ಅತ್ತೆ, ಕಾಲ್ ಚೈನ್ ಕೊಡ್ಸ್ಬಿಡಿ ಸಾಕು. ಹುಚ್ಚು ಹುಡುಗಿ ಕಣೆ ನೀನು, ಕಾಲ್ ಚೈನ್ ಕೊಡ್ಸಕ್ಕೋಸ್ಕರ ಇಷ್ಟು ದೂರ ಕರ್ಕೊಂಡ್ ಬಂದ? ಅಲ್ಲ ಕಣೆ, ಎಷ್ಟು ದಿನ ಅಂತ ದಾರದಲ್ಲೇ ತಾಳಿ ಕಟ್ಕೊಂಡು ಓಡಾಡ್ತೀಯ, ಅದಕ್ಕೆ ನಿನಗೊಂದು ತಾಳಿ ಚೈನ್ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ತಾಳಿ ಸರನಾ? ಅಯ್ಯೋ ಅತ್ತೆ, ಅದು ತುಂಬಾ ದುಡ್ಡು ಖರ್ಚಾಗುತ್ತೆ, ನನಗ್ ಬೇಡ. ಆಗ್ಲೇ ಏನ್ ಹೇಳ್ದೆ? ಅಮ್ಮ ಅಂತ ಹೇಳ್ದೆ ತಾನೆ? ಅಮ್ಮ ಅಂತ ಹೇಳಿದ್ಮೇಲೆ ಇಷ್ಟ ಖರ್ಚಾಗತ್ತೆ ಅಷ್ಟ್ ಖರ್ಚಾಗತ್ತೆ ಅಂತ ಯಾರಾದ್ರೂ ಕೇಳ್ತಾರಾ? ದುಡ್ಡಿನ ಬಗ್ಗೆ ನೀನ್ ಯೋಚನೆನೇ ಮಾಡಬಾರ್ದು. ನಾನು ಯಾರು? ನಿನಗ ಅತ್ತೆ ಮತ್ತೆ ಅಮ್ಮ ಅಲ್ವಾ? ಮತ್ತ್ಯಾಕೆ ದುಡ್ಡಿನ ಬಗ್ಗೆ ಮಾತಾಡ್ತೀಯ ನೀನು? ಸರ್, ತಾಳಿ ಚೈನ್ ತೋರಿಸಿ. ಇಲ್ಲ, ಹೊಸ ಡಿಸೈನ್. ನೋಡು.
ಇಷ್ಟ ಆಯ್ತಾ? ಅತ್ತೆ ನಂಗೆ ತುಂಬಾ ಮುಜುಗರ ಆಗತ್ತೆ. ಇದು ಎಷ್ಟು ದೊಡ್ಡದಿದೆ ನೋಡಿ, ತುಂಬಾ ದಪ್ಪ ಆಯ್ತು. ಜಾಸ್ತಿ ಖರ್ಚಾಗ್ಬೋದೇನೋ. ಮಾ ಪದೇ ಪದೇ ದುಡ್ಡಿನ ಬಗ್ಗೆ ಮಾತಾಡ್ಬೇಡ. ಅದ್ ಕೊಡಿ. ಇದು ಚೆನ್ನಾಗಿದೆ, ಇದು ಹಾಕು ಹಾಕು. ಬೇಡ ಅತ್ತೆ, ತುಂಬಾ ದಪ್ಪ ಆಯ್ತು. ನನ್ಗೆ ಇದೇ ಸಾಕು. ಇದಾ? ಹಾ. ಸರಿ, ಅದನ್ನೊಂದ್ಸತಿ ಹಾಕೋ ನೋಡೋಣ. ಇಷ್ಟ ಆಯ್ತಾ? ಹಾಗಾದ್ರೆ ನಿನ್ ತಾಳಿನ ಬಿಚ್ಕೊಡು, ಅವರು ಈ ಚೈನ್ಗೆ ಪೋಣಿಸ್ಕೊಡ್ತಾರೆ. ಅಯ್ಯೋ ಬೇಡ ಬೇಡ ಅತ್ತೆ, ಈ ಮಾಂಗಲ್ಯ ಸರನ ನಾನು ಸಾಹೇಬ್ರು ಕೊಡ್ತೀನಿ. ಅವರೇ ಪೂಜೆ ಮಾಡಿ ನನ್ನ ಕುತ್ತಿಗೆಗೆ ಹಾಕೊಡ್ತಾರೆ. ಸರಿ ಸರಿ, ಒಂದ್ ಕೆಲ್ಸ ಮಾಡು, ಅಲ್ಲಿ ದೊಡ್ಡ ಕನ್ನಡಿ ಇದೆ, ಆ ಕನ್ನಡಿನಲ್ಲಿ ಈ ಚೈನು ತಾಳಿನ ಇಟ್ಟು ನೋಡು ಹೇಗ್ ಕಾಣಿಸತ್ತೆ ಅಂತ. ಸಾಹೇಬ್ರೆ, ಏನ್ ಹೇಳಿ ಸುಮ್ನವ್ರೆ? ಅದು ಏನ್ ಸುಮ್ನವ್ರೆ? ಅದು ಏನು ಅಂತ ಹೇಳಿ, ನಂಗೆ ತುಂಬಾ ಕೆಲಸ ಇದೆ. ಅತ್ತೆ ನಂಗೆ ಹೊಸ ಮಾಂಗಲ್ಯ ಸರ ಕೊಡ್ಸಿದ್ರು. ಇದನ್ನ ನಾನಾಗೆ ಹಾಕೊಳ್ಳೋದ್ಕಿನ್ನ ನೀವ್ ನನ್ನ ಕುತ್ತಿಗೆಗೆ ಹಾಕಿದ್ರೆ ನಂಗೆ ತುಂಬಾ ಖುಷಿ ಆಗತ್ತೆ. ನಮ್ಮ ಮದ್ವೆ ತುಂಬಾ ವಿಚಿತ್ರವಾಗಿ ನಡೆದೋಯ್ತು. ಹೆಣ್ಣು ನೋಡ್ಲಿಲ್ಲ, ಗಂಡು ಹೆಣ್ಣು ಒಪ್ಪಿಗೆ ಪಡಿಲಿಲ್ಲ, ಎರಡು ಮನೆಯವರು ಸೇರ್ಲೇ ಇಲ್ಲ, ಅಕ್ಷತೆ ಕಾಳು ಹಾಕಿ ಆಶೀರ್ವಾದನೂ ಮಾಡಲಿಲ್ಲ. ಆದ್ರೂ ದೇವ್ರು ನಮ್ಮಿಬ್ರನ್ನು ಗಂಡ ಹೆಂಡತಿಯಾಗಿ ಮಾಡಿದಾನೆ. ಇದು ನನ್ನ ಸೌಭಾಗ್ಯ ಅಂತ ಒಪ್ಕೊಂಡು ಕಣ್ಮುಚ್ಚಿ ನಡಿತೀನಿ. ನಿಮ್ಗೂ ನಾನು ನಿಮ್ಮ ಹೆಂಡತಿ ಆಗೋದಕ್ಕೆ ಅರ್ಹಳು ಅನ್ಸಿದ್ರೆ ಇದು ನನ್ನ ಕುತ್ತಿಗೆಗೆ ಹಾಕ್ತೀರಾ?
ನಿಜ, ಅವತ್ತು ನಿಮ್ಮ ಮಾನ ಉಳಿಸ್ಬೇಕಾಗಿತ್ತು, ನನ್ನ ಮೇಲೆ ಇದ್ದಿದ್ದ ಕಳಂಕ ತೆಗಿಬೇಕಾಗಿತ್ತು. ಆದ್ರೆ ಅವತ್ತಿದ್ದಿದ್ದು ನಂಗೆ ಒಂದೇ ಒಂದು ದಾರಿ, ನಿಮಗೆ ತಾಳಿ ಕಟ್ಟೋದಾಗಿತ್ತು. ಖಂಡಿತ ನಾವಿಬ್ರು ಮನಸ್ಸು ಸೇರಿರ್ಲಿಲ್ಲ, ಒಬ್ರನ್ನೊಬ್ರು ಒಪ್ಕೊಂಡಿರ್ಲಿಲ್ಲ. ಆದ್ರೆ ಈಗ ಪರಿಸ್ಥಿತಿ ಬೇರೆ ಇದೆ ಸುಮನ್ ಅವರೇ. ನಾನು ನಿಮ್ಮನ್ನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಅವತ್ತು ಒತ್ತಡದಿಂದ ತಾಳಿ ಕಟ್ತೆ, ಆದ್ರೆ ಇವತ್ತು ನಿಮ್ಮ ಮೇಲೆ ಪ್ರೀತಿಗೆ ತಾಳಿ ಕಟ್ತಾ ಇದ್ದೀನಿ. ನಾನು ನಿಮ್ಮನ್ನ ಮನ್ಸಾರೆ ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ.